श्री गुरु परम ज्योति रकार परम शिव योग मंदिरा सच्चिदानंदमय विजितरा लिंगांग समरसा महाविद्या विशारदा विशाल भाव भोग मोक्ष प्रदायका निरंजन मूर्ति उत्तान श्री शिव योगिये कारुण्य सागरवे श्री गुरु शिव कुमार शिव योगिये। ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಜಗದೊಡೆಯ ಚಿದಾನಂದ ಬಸವಂಗೆ ಶರಣೆಂದು ಭಕ್ತನಾದನು ಕಾನ ಯೋಗಿನಾಥ. ಆರಂಭದಲ್ಲಿ ವಿಶ್ವಗುರು ಬಸವ ತಂದೆಯನ್ನ ಹನುಮಂದಿರದಲ್ಲಿ ಸದಾ ಸ್ಮರಣೆ ಮಾಡಿ, ಕರ್ತೃ ಉದ್ದಾನ ಮಹಾಶಿವಯೋಗಿಗಳವರ ಗದ್ದುಗೆಗೆ ಸದಾ ಹನೆ ಮನೆದು, ಶತಮಾನ ಕಂಡ ಯುಗ ಪುರುಷ, ಈ ನಾಡನ್ನ ಬೆಳಗಿದ ನಡೆದಾಡುವ ದೇವರಾದ ತ್ರಿವಿಧ ದಾಸೋಹಿ ಡಾಕ್ಟರ್ ಲಿಂಗೈಕ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಕರ್ತೃ ಗದ್ದಿಗೆಗೂ ಕೂಡ ಸದಾ ಹನೆ ಮನೆದು, ಶ್ರೀಪೀಠದ ಒಡೆಯರು, ಲಿಂಗ ಪೂಜಾನಿಷ್ಠರು, ಜ್ಞಾನ ದಾಸೋಹಿಗಳು, ಅನ್ನ ದಾಸೋಹಿಗಳಾಗಿರುವಂತ ಮಾತೃ ಹೃದಯದ ಮಹಾಂತರಾದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಅಪ್ಪಾಜಿ ಅವರ ಪವಿತ್ರ ಪಾದಾರುಂದಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಿವಶಂಕರ ಸ್ವಾಮೀಜಿಯವರ ಪಾದಾರುಂದಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಶ್ರೀಪೀಠದ ಕಿರಿಯ ಪೂಜ್ಯರು, ಸರಳ ಸಾತ್ವಿಕತೆಯ ಸಾಕಾರ ಮೂರ್ತಿಗಳಾದ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರ ಪಾದಾರುಂದಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ, ಶಿವಕುಮಾರ ಪ್ರಶಸ್ತಿಯನ್ನ ಪಡೆದು ಗುರುವಿನ ಕೃಪೆಗೆ ಪಾತ್ರರಾಗಲು ಆಗಮಿಸಿದ ಮುಖ್ಯ ಅತಿಥಿಗಳೇ, ಬೆಂಗಳೂರಿನಿಂದ ಆಗಮಿಸಿದವರೆಲ್ಲ ವೃಂದದವರೇ, ಶ್ರೀಮಠದ ಕೇಂದ್ರ ಬಿಂದುಗಳಾದ ಮುದ್ದು ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಭಾಗವಹಿಸುತ್ತಿರುವಂತಹ ಶ್ರೀಮಠದ ಎಲ್ಲ ಸಾಧಕ ಪರಮ ಪೂಜ್ಯರೇ, ನಾಡಿನ ಎಲ್ಲ ಭಾಗಗಳಿಂದ ಆಗಮಿಸಿದ ಸಕಲ ಸದ್ಭಕ್ತರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಅದೊಂದು ಕಾಲ, 12ನೇ ಶತಮಾನ, ಬಸವಾದಿ ಶರಣರ ಒಂದು ಪ್ರಭಾವ ಎಲ್ಲ ಕಡೆ ಆಗುತ್ತೆ. ಈ ರಾಷ್ಟ್ರದ ಎಲ್ಲ ಮೂಲೆ ಮೂಲೆಗಳಿಂದ ಬಸವಣ್ಣನವರ ಜೊತೆಗೆ ಇರಬೇಕು, ಕಾಯಕವನ್ನು ಮಾಡಬೇಕು, ಅವರ ಸಾಮೀಪ್ಯದಲ್ಲಿ ಇರಬೇಕು, ನಾವು ಒಂದಿಷ್ಟು ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಸಾಕಷ್ಟು ಜನ ಬಂದರು. ಎಷ್ಟು ಜನ ಬಂದರು ಅಂದ್ರೆ ಸರಿಸುಮಾರು 300 ಜನ ಶರಣರು ಬಂದರು, 70 ಜನ ಶಿವಶರಣೆಯರು ಬಂದರು. ನಾನಾ ಭಾಗದಿಂದ ಬಂದರು.
ಯಾವ ಕಾರಣಕ್ಕ ಅಪ್ಪ ಬಸವಣ್ಣನ ಸೇವಾ ಮಾಡಬೇಕು, ಅವರ ಸಾಮೀಪ್ಯದಲ್ಲಿರಬೇಕು, ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು. ನಾವು ಕೂಡ ಒಂದಿಷ್ಟು ಜೀವನದೊಳಗೆ ಏನಾದ್ರೂ ಮಾಡಿ ಸಾಯ್ಬೇಕಂತ ಬಂದ್ರು ನೋಡಿ. ನಾವು ಅನ್ಕೋತೀವಿ ಮಾಲಿಗಳು ಹೋಗಿ ಏನಾದ್ರೂ ಒಂದಿಷ್ಟು ತಗೊಂಡು ಬರ್ಬೇಕು ಅನ್ಕೋತೀವಿ ಹೊರತು ಯಾವ್ದಾಗೈತಿ ಈಗ ಹೊಳ್ಳಿ ಹೊಸಾದ ಗುಂಡು ಮಾಲಾಗೈತಿ ನೋಡ್ರಿ. ನಾವು ಮಾಲಿಗೆ ಹೋಗ್ಬೇಕು ಅನ್ಕೊಂಡೀವಿ, ಅವರು ಬಸವಣ್ಣನ ದರ್ಶನಕ್ಕೆ ಹೋಗ್ಬೇಕು ಅನ್ಕೊಂಡ್ರು. ಅವ್ರಿಗೆ ನಮಗೆ ವ್ಯತ್ಯಾಸ ಇಷ್ಟ. ಹಂಗ ಹೋದವರಲ್ಲಿ ಒಬ್ಬ ಸಣ್ಣ ಹುಡುಗಿ, 18 ವರ್ಷದ ಹುಡುಗಿ ಲಿಂಗ ಕಟ್ಕೊಂಡಳು, ಪೂಜೆ ಮಾಡಿದ್ಲು. ನಾನು ಕೂಡ ಬಸವಣ್ಣನ ದರ್ಶನ ಮಾಡಬೇಕು ಅನ್ಕೊಂಡ್ಲು. ವಯಸ್ಸೆಷ್ಟ 12. ಏನಪ್ಪ 60 ಆಗೈತಿ, ಮನ್ಯಾಗ ಹೆಂಡ್ರು ಹೋಗನ್ನಾಕತ್ತಾರ, ಮನೆಗೆ ಹೋಗಂತೈತಿ, ಕುನಿ ಬಾ ಅಂತೈತಿ ಅನ್ನುವಂಥ ವಯಸ್ಸು ಅಲ್ಲ. 60 ಆದವ್ರು ನೋಡ್ರಿ ನೀವು, ಮನೆಗೆ ಹೋಗಂತಿರ್ತೈತಿ, ಮುಂದಿಂದು ಕುನಿ ಬಾ ಅಂತಿರ್ತೈತಿ. ಇದು ಆಡು ಭಾಷೆ ಒಳಗೆ. ಹಂಗೇನ್ರಿ 60 ಆಗೈತನೋ ಇಲ್ಲ, 12 ವರ್ಷದ ಹುಡುಗಿ ಅನ್ಕೊಂಡ್ಲು. ಆಕೆ ಹೆಸರು ಲಿಂಗಮ್ಮ. ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡ್ಲು? ಕಲ್ಯಾಣಕ್ಕೆ ಹೋಗ್ಬೇಕು, ಬಸವಣ್ಣನ ದರ್ಶನ ಮಾಡ್ಬೇಕು, ನಾನು ಕಾಯಕ ಮಾಡ್ಬೇಕು. ಹೋದಳು. ಕಲ್ಯಾಣದ ಮಾರ್ಗವಾಗಿ ಆ ಊರಾಗ ಒಬ್ಬ ಹಿರೇಮಠದ ಐನಾರಿದ್ದ, ಆತನ ಹೆಸರು ಗುರ್ಲಿಂಗಯ್ಯನ ಕರ್ಕೊಂಡು ಹೋದ್ಲು. ನಾನು ಹೋಗಿ ಒಂದ್ ಸ್ವಲ್ಪ ಕಲ್ಯಾಣಕ್ಕೆ ಬಿಟ್ಟು ಬರ್ರಿ ಆಯ್ತು ಅಂತ ಕಲ್ಯಾಣಕ್ಕೆ ಹೋದ್ರು. ಕಲ್ಯಾಣದೊಳಗೆ ಪ್ರವೇಶ ಆದ ತಕ್ಷಣ ಒಂದು ಓಣಿ ಅದ, ಬಂದವರು ಓಣಿ ಅಂತಾರ. ಯಾರು ಬರ್ತಾರ ಮೊದಲು ಆ ಓಣಿ ಒಳಗಿರೋದು. ಯಾವ್ದಾದ್ರೂ ಊರಿಂದ ಬಂದವರು ಮೊದಲು ಬಂದವರು ಓಣಿ ಒಳಗ ವಿಶ್ರಾಂತಿಯನ್ನು ಪಡೆದು ಮುಂದವರು ಹೋಗಬೇಕು. ಇಂಥ ಒಂದು ಕಾಲದೊಳಗೆ ಬಂದವರು ಓಣಿಗೆ ಹೋದ್ಲು. ಅದ್ರ ಪಕ್ಕದೊಳಗೆ ಒಂದು ತೋಟದ ಮನೆ ಅಂತಿತ್ತು. ಆ ತೋಟದ ಮನೆಯೊಳಗೆ ಯಾರು ಇರ್ತಿದ್ರು ಅಂದ್ರೆ ಅಕ್ಕ ಮಹಾದೇವಿ ಇರ್ತಿದ್ರು. ತೋಟದ ಮನೆಯೊಳಗೆ, ಆ ತೋಟದ ಮನೆಯೊಳಗೆ ಅಕ್ಕ ಮಹಾದೇವಿ ಹತ್ರ ಹೋಗಿ ಲಿಂಗಮ್ಮ ಸೇರ್ಕೊಂಡ್ಲು. ಸದಾಕಾಲ ಲಿಂಗ ಪೂಜೆಯಲ್ಲಿರುವಂತ ಅಕ್ಕ ಮಹಾದೇವಿಯನ್ನ ನೋಡ್ಕೋತ ಕುಂದಿರ್ತಿದ್ಲು. ತಾನು ಹೆಂಗ ಲಿಂಗ ಪೂಜೆ ಮಾಡಬೇಕು, ತಾನು ಹೆಂಗ ಪಾದೋದಕ ಪ್ರಸಾದವನ್ನು ಕೊಡಬೇಕು, ಇದನ್ನ ಅನ್ಕೋತ ಕುಂದಿರ್ತಿದ್ಲು. ಮತ್ತ ಅಕ್ಕ ಮಹಾದೇವಿ ಒಳಗ ಕುಂತಾಗ ಯಾರಾದ್ರೂ ದರ್ಶನಕ್ಕೆ ಬಂದ್ರ ಈ ಲಿಂಗಮ್ಮ ಹೋಗಿ ಅವರಿಗೆ ಕುಂದರ್ರಿ ಬರ್ತಾರ ಅಂತ ಹಿಂಗ್ ಹೇಳೋದು. ಅಕ್ಕ ಮಹಾದೇವಿ ಪಾದೋದಕ ಪ್ರಸಾದ ಕೊಟ್ಟಿರೋದನ್ನ ತೆಗೆದುಕೊಂಡು ಬಂದು ಜನರಿಗೆ ಹಂಚೋದು ಮಾಡ್ತಿದ್ಲು. ಈ ಲಿಂಗಮ್ಮನ ಕೆಲಸ. 12 ವರ್ಷದ ಹೆಣ್ಮಗಳು, ಸಣ್ಣ ಹುಡುಗಿ, ಅಷ್ಟು ಮಾಡ್ತಿದ್ಲಲ್ಲ. ಎಷ್ಟು ಪರುಷ ಹಸ್ತ ಇತ್ತು ಅಂದ್ರ ಆಕೆ ಯಾರಿಗಲ್ಲಿ ಒಂದಿಷ್ಟು ಪಾದೋದಕ ಪ್ರಸಾದ ಕೊಡ್ತಾಳ, ಅವ್ರಿಗೆ ರೋಗ ಇದ್ರ ರೋಗ ಗುಣಮುಖ ಆಕಿತ್ತು, ಸಮಸ್ಯೆಗಳಿದ್ರ ಸಮಸ್ಯೆಗಳ ನಿವಾರಣೆ ಆಗ್ತಿತ್ತು. ಅಕ್ಕ ಮಹಾದೇವಿಗೆ ಇದು ಕಂಡು ಬಂತು. ನೀನು ಕೊಡುವಂತ ಪಾದೋದಕ ಪ್ರಸಾದದೊಳಗೆ ಎಲ್ಲರ ಕಷ್ಟ ನಿವಾರಣೆ ಆಗಕತ್ತದ. ಒಬ್ಬ ಕುಷ್ಠ ರೋಗಿ ಬಂದ, ಕುಷ್ಠ ರೋಗಿಯ ಮೈ ತುಂಬ ಪಾದೋದಕವನ್ನು ಹಚ್ಚಿ ಒಳ್ಳೇದಾಕೈತಿ, ಪ್ರಸಾದ ತಗುವಂತ ಪಾದೋದಕ ಪ್ರಸಾದ ಕೊಟ್ಲು ಹೆಣ್ಮಗಳು ಲಿಂಗಮ್ಮ. ಮುಂದೊಂದು 15 ದಿವಸಕ್ಕೆ ಆತನ ಕುಷ್ಠ ರೋಗ ನಿವಾರಣೆ ಆತು. ಇದು ಕಲ್ಯಾಣದೊಳಗೆ ಸುದ್ದಿ ಆತು. ಲಿಂಗಮ್ಮ ಕೊಟ್ಟ ಪಾದೋದಕ ಪ್ರಸಾದದಿಂದ ಎಲ್ಲರ ಕುಷ್ಠ ರೋಗಗಳ ನಿವಾರಣೆ ಆಗ್ತವಂತ ಸುದ್ದಿ ಆತು. ಕ್ಯೂ ಹಚ್ಚಿದ್ರು ಜನ. ನಮ್ಮ ಮಂದಿ ಎಲ್ಲರೂ ಏನಾರು ನಡೆದೈತಿ ಚಲೋ ಆಕೈತಿ ಅಂತ ಹೇಳಿದ್ರೆ ನೀವು ಮುಗದ ಹೋತ ಅಲ್ಲಿ ಕ್ಯೂ ನಾಳೆಯಿಂದ. ಇಲ್ಲಿ ಒಬ್ರು ಹೇಳ್ತಾರಂತ, ಬಹಳ ಚಲೋ ಹೇಳಿಕೆ ಹೇಳ್ತಾರಂತ, 2 ನಿಂಬೆಯನ್ನು ಮಂತ್ರಿಸ್ಕೊಟ್ರ ಅಂದ್ರೆ ಮುಗಿತ್ತು ನೋಡು ಅಂತಿಷ್ಟ ಸುದ್ದಿ ಹಬ್ಬಸ್ರು. ನಾಳೆ ಕ್ಯೂ ಹಚ್ಚ ಬಿಟ್ಟಿರ್ತಾರ. 2 ನಿಂಬೆ ಹಣ್ಣ, 2 ಕಾಯಿ, 101 ರೂಪಾಯಿ ಮೇಲೆ ಹಿಡ್ಕೊಂಡು. ದೊಡ್ಡವರು ಹೋಗಿರ್ತಾವ, ಸಣ್ಣ ಹೋಗಿರ್ತಾವ. ಸುಮ್ಮನೆ ಹೆಂಗ ಹೋಗಿರ್ತಾರ ನೋಡ್ರಿ ನೀವು. ಹಂಗ ಕ್ಯೂ ಹತ್ತು ಕಲ್ಯಾಣದೊಳಗ ಪಾದೋದಕ ಪ್ರಸಾದ ಕೊಟ್ರ ಸಾಕು, ಎಲ್ಲ ನಿವಾರಣೆ ಆಗ್ತದ. ಕ್ಯೂ ಹತ್ತು ಒಂದು ದಿನ ಬೆಳಗಿನ ಜಾವ ರಾಜಬೀದಿಯೊಳಗೆ ಬಸವಣ್ಣನವರು ನಡ್ಕೊಂಡು ಬರ್ತಿದ್ರು. ಹಡಪದ ಅಪ್ಪನ ಪಕ್ಕದೊಳಗಿದ್ದ. ಹಡಪದ ಅಪ್ಪನಿಗೆ ಕೇಳಿದ್ರು, ಇಷ್ಟ್ಯಾಕೆ ಜನ ನಿಂತಾರ? ತೋಟದ ಮನೆಯೊಳಗೆ ಒಬ್ಬ ಹೆಣ್ಮಗಳು ಬಂದಾಳ, ತಾಯಿ ಬಂದಾಳ. ಆಕೆ ಹೆಸರು ಲಿಂಗಮ್ಮ. ಆ ಲಿಂಗಮ್ಮ ಪಾದೋದಕ ಪ್ರಸಾದ ಕೊಟ್ರ ಸಾಕು ಎಲ್ಲರಿಗೂ ಗುಣ ಆಕೈತಂತ ಕಲ್ಯಾಣದೊಳಗೆ ಹೆಸರಾಗೈತಿ, ಅದಕ್ಕೆ ಜನ ಬಂದು ನಿಂತಾರ. ಲಿಂಗಮ್ಮನ ನೋಡಬೇಕು ಅನ್ಕೊಂಡ ಬಸವಣ್ಣ
ಕಲ್ಯಾಣದೊಳಗೆ ಬರೋರೆಲ್ಲರೂ ಕೂಡ ಏನಂತ ಬರ್ತಿದ್ರು, ಬಸವಣ್ಣನವರನ್ನು ನೋಡ್ಬೇಕಂತ ಬರ್ತಿದ್ರು. ಆದ್ರೆ ಸ್ವತಃ ಬಸವಣ್ಣ ಈ ಲಿಂಗಮ್ಮನ್ನ ನೋಡ್ಬೇಕು ಅಂತ ಅನ್ಕೊಂಡ್ರು. ಸೀದಾ ಬಂದ್ರು, ಕಟ್ಟಿ ಮೇಲೆ ಕುಂತು ಬಂದ ಭಕ್ತರಿಗೆ ಪಾದೋದಕ ಪ್ರಸಾದ ಕೊಡ್ತಿದ್ಲು, ಲಿಂಬೆ ಹಣ್ಣು ಕೊಡ್ತಿದ್ದಿಲ್ಲ. ಮತ್ತು ಗೊತ್ತಿರಲಿ, ಶರಣರು ವೈಚಾರಿಕತೆಯ ತಳಹದಿಯ ಮೇಲೆ ಈ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. ಈ ಮಠಕ್ಕೆ ಯಾರಾದ್ರೂ ಬಂದರೂ ಕೂಡ ಶಿವಕುಮಾರ್ ಅಪ್ಪವರು ಏನು ಕೊಡ್ತಿದ್ರು, ಎಲ್ಲರಿಗೆ ಪಾದೋದಕ ಪ್ರಸಾದ. ಈಗ ಇವ್ರು ಹೋಗಿ ಸಣ್ಣ ಬುದ್ಧಿಯವ್ರಿಗೆ ದರ್ಶನ ಮಾಡಿದ್ರು. ಅವ್ರ ಬಾಯಾಗ ಒಂದು ಮಾತು ಬಂತು, ನಾನು ಕೇಳ್ತದು ಏನಂದ್ರ, ಪ್ರಸಾದ ಮಾಡಿದ್ರಿಲ್ಲ ಅಂತ ಕೇಳಿದ್ರು ಅವರು. ಈ ಮಠದ ಪರಂಪರೆ ನೋಡ್ರಿ ಎಷ್ಟು ಅದ್ಭುತ ಅದು. ಪ್ರಸಾದ ಮಾಡಿದ್ರಿಲ್ಲ ಅಂದ್ರೆ ಪಾದೋದಕ ಪ್ರಸಾದಕ್ಕಿಂತ ಈ ಜಗತ್ತಿನಲ್ಲಿ ದೊಡ್ಡದು ಯಾವುದೂ ಇಲ್ಲ ಅನ್ನೋದನ್ನ ಇತಿಹಾಸ ತೋರಿಸಿಕೊಟ್ಟ ಮಠ ಸಿದ್ಧಗಂಗಾ ಮಠ. ಇತಿಹಾಸವನ್ನು ಮಾಡಿಕೊಟ್ಟ ಮಠ. ಇವ್ರು ಹೋಗಿ ನಮಸ್ಕಾರ ಮಾಡಿದ್ರೆ ಅಜ್ಜವ್ರು ಮೊದಲು ಕೇಳಿದ್ದು ಪ್ರಸಾದ ಮಾಡಿರಲಿಲ್ಲ ಅಂತ ಕೇಳಿದ್ರು. ಕಾರಣ ಪಾದೋದಕ ಪ್ರಸಾದಕ್ಕೆ ಅಷ್ಟು ದೊಡ್ಡ ಮಹತ್ವದ. ಲಿಂಗಮ್ಮ ಎಲ್ಲರಿಗೆ ಪಾದೋದಕ ಪ್ರಸಾದ ಕೊಡ್ತಾ ಇದ್ಲಲ್ಲ, ಬಸವಣ್ಣಗ ನೋಡಿ ಕಣ್ಣೊಳಗೆ ನೀರು ಬಂತು. ಎಲ್ಲರಿಗೆ ಆರೋಗ್ಯವನ್ನು ದಾನ ಮಾಡ್ಕತ್ತಿದ್ಲು. ನಿನಗೆ ಒಳ್ಳೇದಾಕೈತಿ ಅಂತ ಎಲ್ಲರಿಗೂ ಹೇಳ್ತಿದ್ರು. ಎಲ್ಲರೂ ದಾನ ಪಡ್ಕೊಂಡ್ ಬರ್ತಿದ್ರಲ್ಲಿ. ಏನು ದಾನ ಅಂದ್ರೆ ಆರೋಗ್ಯವನ್ನು ದಾನ ಪಡ್ಕೊಂಡು ಬರ್ತಿದ್ರಲ್ಲ. ಅವತ್ತು ಬಸವಣ್ಣನವರು ಒಂದು ಆಶೀರ್ವಾದ ಮಾಡಿದ ಮಗಳನ್ನು ಕರೆದು, ನಿನ್ನ ಹೆಸರು ಏನವ, ಎಂತ, ಎಲ್ಲಿಂದ ಬಂದಿ, ಯಾವಾಗ ಬಂದಿ ಎಲ್ಲ ಕೇಳಿ ಮಾತಾಡಿ ಇತಿಹಾಸ ಮುಗಿದ ಮೇಲೆ ಒಂದು ಮಾತಂತಾರ, ಇಷ್ಟು ಬಂದ ಕಲ್ಯಾಣದೊಳಗೆ ಎಷ್ಟೋ ಜನರ ಭಾಗ್ಯವನ್ನು ತರದಿ ದಾನ ಮಾಡಿ ಅವ್ರಿಗೆ ಆರೋಗ್ಯ, ಕುಷ್ಠರೋಗ ಹತ್ತಿ ಬಂದವ್ರಿಗೆ ಆರೋಗ್ಯ ದಾನ ಮಾಡಿ ಅಂದ ಮೇಲೆ ನೀ ಇನ್ನು ಮುಂದೆ ಲಿಂಗಮ್ಮಲ್ಲ, ನೀನು ದಾನಮ್ಮ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೆ. ಆ ತಾಯಿ ಬೇರೆ ಯಾರು ಅಲ್ಲ, ಆಕೆನೇ ಗುಡ್ಡಾಪುರದ ದಾನಮ್ಮ ಆಗ್ತಾಳ ಅನ್ನೋದು ಈ ನಾಡಿನಲ್ಲಿ ದೊಡ್ಡ ಇತಿಹಾಸ. ಪರೋಪಕಾರಕ್ಕಾಗಿ ಬದುಕಾಕತ್ತೀವ, ಪರೋಪಕಾರಕ್ಕಾಗಿ ಬದುಕು, ಇನ್ನೊಬ್ಬರಿಗೆ ಉಪಕಾರಿ ಆಗಕತ್ತಿ ನೀನು, ಇದೇ ಕೆಲಸ ಮುಂದುವರಿಸುವಂತ ದಾನಮ್ಮ ಅಂತ ಹೆಸರಿಟ್ರು ಬಸವಣ್ಣನವರು. ಲಿಂಗಮ್ಮ ಹೋದ್ಲು, ದಾನಮ್ಮ ಆದ್ರು. ಬಹಳಷ್ಟು ಜನ ಏನ್ ತಿಳ್ಕೊಂಡಾರಂದ್ರ ಲಿಂಗಮ್ಮ ಈ ದಾನಮ್ಮ ದೇವಿ ಅಂತ ತಿಳ್ಕೊಂಡಾರ. ದಾನಮ್ಮ ದೇವಿ ಅಲ್ಲ. 12ನೇ ಶತಮಾನದೊಳಗ ಅಕ್ಕ ಮಹಾದೇವಿ 1ನೇ ಶಿವಶರಣೆ ಆದ್ರ, ಶ್ರೇಷ್ಠ ಶಿವಶರಣೆ ಆದ್ರ 2ನೇ ಶಿವಶರಣೆ ಯಾರು ಅಂತಂದ್ರೆ ಅದು ಗುಡ್ಡಾಪುರದ ದಾನಮ್ಮ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಕೆ ದೇವಿ ಅಲ್ಲ, ಶರಣ, ಬಹಳ ದೊಡ್ಡ ಶರಣ. ಸುಮಾರು ವಚನಗಳನ್ನು ಬರೆದಿದ್ದಾಳೆ, ಬೆರಳಿಕೆಯಲ್ಲಿ ಬರೆದಿದ್ದಾಳೆ ದಾನಮ್ಮ. ಕಾರಣ ಏನು ಅಂದ್ರೆ 12ನೇ ಶತಮಾನದ ಶರಣರ ಆದಿಯಾಗಿ ಹಿಡ್ಕೊಂಡು ಈವರೆಗೂ ಕೂಡ ಯಾವುದಕ್ಕೆ ಬೆಲೆ ಅದ ಅಂದ್ರ ಪರೋಪಕಾರಕ್ಕಾಗಿ ಯಾರು ಬದುಕ್ತಾರ ಅವ್ರಿಗೆ ಬಹಳಷ್ಟು ಬೆಲೆ ಅದ. ನಾವು ಕೂಡ ಒಂದಿಷ್ಟು ಜೀವನದೊಳಗೆ ಬಂದೇವ ಅಂದ್ರೆ ಇನ್ನೊಬ್ಬರಿಗೆ ಉಪಕಾರಿ ಆಗಬೇಕೇ ಹೊರತು ನಮಗೆ ನಾವ ಸ್ವಾರ್ಥಿಗಳಾಗಿ ಬದುಕುವುದು ಜೀವನ ಅಲ್ಲ. ಯಾರಾದ್ರೂ ಒಂದಿಷ್ಟು ಕಷ್ಟದೊಳಗದಾರಂದ್ರೆ ಅವ್ರಿಗೆ ಉಪಕಾರ ಮಾಡುವಂತ ಕೆಲಸ ಆಗಬೇಕು. ಯಾರಾದ್ರೂ ಒಂದಿಷ್ಟು ಜೀವನದೊಳಗೆ ನೊಂದಾರ ಬೆಂದಾರ ಅಂದ್ರೆ ಅವರಿಗೆ ಉಪಕಾರಿ ಆಗುವಂತ ಕೆಲಸ ಆಗಬೇಕು. ಅಂದಾಗ ಮಾತ್ರ ನಮ್ಮ ಜೀವನ ಕೂಡ ಬಹಳಷ್ಟು ಸುಂದರವಾಗಿರ್ತದ. ಅದಕ್ಕೆ ಹೇಳಿದ್ರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಳಿಯ ಸುರಿ, ಬೆಲ್ಲು ಸಕ್ಕರೆಯಾಗು ಏನ್ ಮುಂದಿನ ನೀವ ಹೇಳ್ಬೇಕು ನನಗೆ. ಇವತ್ತು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಬರೆದ್ರು ಶರಣರು. ಡಿ.ವಿ.ಜಿ ಅವರು ಬರೀತಾರ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು. ತಮ್ಮ ನೀವು ಊರಿಗೆ ಬೆಳಕಾಗ್ತಿಲ್ಲ, ಮನೆಗೆ ಬೆಳಕಾಗ, ಇಲ್ಲ ಊರಿಗೆ ಬೆಳಕಾಗು, ದೇಶಕ್ಕೆ ಬೆಳಕಾಗು, ಉಪಕಾರಿಯಾಗು. ನಿನ್ನಗೆ ನೀನ ಹುಟ್ಟಿ ಬಂದು ಸ್ವಾರ್ಥದ ಜೀವನ ನಡೆಸಿ ಹೋಗ್ಬೇಡ, ಒಂದಿಷ್ಟು ಉಪಕಾರಿ ಆಗು ಅಂತ ಬರೆದ್ರು. ಪುಟ್ಟರಾಜ ಗವಾಯಿಗಳು ಬರೆದ್ರು, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತಲೂ ಪುಣ್ಯವನ್ನೇ ಮಾಡು ಗುರುಕುಮಾರ ಪಂಚಾಕ್ಷರೇಶ್ವರ. ಎಷ್ಟು ಅದ್ಭುತ ಮಾತು. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪಾಪದ ಫಲವೇ
ಪುಣ್ಯದ ಫಲವೇ ಸುಖ. ಎಷ್ಟು ಅದ್ಭುತ ಬರೀತಾರೆ. ಜೀವನದೊಳಗೆ ನೀ ಏನಾದರೂ ಒಂದಿಷ್ಟು ಮಾಡಬೇಕಾಗಿತ್ತು ಅಂದ್ರೆ ಪುಣ್ಯದ ಕೆಲಸ ಮಾಡಪ್ಪ, ಪರೋಪಕಾರದ ಕೆಲಸ. ಯಾರು ಪರೋಪಕಾರಕ್ಕಾಗಿ ಬದುಕ್ತಾರ ಅವರ ಜೀವನ ಬಹಳಷ್ಟು ಸುಂದರ ಆಗಿರ್ತದ. ಈ ನಾಡಿಗೆ ಮಹಾತ್ಮರು ಉದಯ ಆಯ್ತು, ಅದು ಅರುಣೋದಯ, ಜಗತ್ತಿನ ಅರುಣೋದಯ. ಅವರು ಬಂದಿದ್ದು ತಮಗಾಗಿ ಅಲ್ಲ, ಹೆಣ್ಣಿಗಾಗಿ ಬಂದಾತನಲ್ಲ, ಹೊಣ್ಣಿಗಾಗಿ ಬಂದಾತನಲ್ಲ, ಮಣ್ಣಿಗಾಗಿ ಬಂದಾತನಲ್ಲ, ಭಕ್ತರಿಗೆ ಭಕ್ತಿಯ ಪಥವ ತೋರ ಬಂದಾತ ನಮ್ಮ ಶರಣರು. ಎದಕ್ಕೆ ಬಂದರು? ಹೆಣ್ಣಿಗಾಗಿ ಬಂದವರಲ್ಲ, ಹೊಣ್ಣಿಗಾಗಿ ಬಂದವರಲ್ಲ, ಮಣ್ಣಿಗಾಗಿ ಬಂದವರಲ್ಲ. ಇವ್ರನ್ನ ಚಲೋ ಮಾರ್ಗದೊಳಗೆ ಒಯ್ಯಬೇಕು, ಇವರಿಗೆ ಸಂಸ್ಕಾರ ಕೊಡಬೇಕು, ಈ ನಾಡನ್ನ ಸದೃಢ ಸಮಾಜವನ್ನಾಗಿ ಮಾಡಬೇಕು ಅಂತ ಮಹಾತ್ಮರು ಉದಯ ಆಯಿತು ಈ ನಾಡಿನಲ್ಲಿ. ಯಾವತ್ತೂ ಅವರಿಗಾಗಿ ಬರಲಿಲ್ಲ, ಯಾವತ್ತೂ ಅವರಿಗಾಗಿ ಬರಲಿಲ್ಲ. ಅವರು ಬಂದಿರೋದೇ ಈ ಸಮಾಜದ ಉದ್ಧಾರಕ್ಕಾಗಿ, ಇನ್ನೊಬ್ಬರಿಗೆ ಉಪಕಾರಿ ಆಗ್ಲಿಕ್ಕೆ. ಮೇನದ ಬತ್ತಿ ಹಾಗೆ ತಮ್ಮನ್ನು ತಾವು ಸುಟ್ಟುಕೊಂಡು ಸಮಾಜಕ್ಕೆ ಬೆಳಕಾದ್ರು ಮಹಾತ್ಮರು. ಮೇನದ ಬತ್ತಿ ತನ್ನನ್ನು ತಾನು ಸುಟ್ಕೋತದ, ಆದ್ರೆ ಮತ್ತೊಬ್ಬರಿಗೆ ಬೆಳಕು ಕೊಡ್ತದ. ಹಂಗ ಮಹಾತ್ಮರು ತಮ್ಮನ್ನು ತಾವು ಸುಟ್ಟುಕೊಂಡು ಈ ನಾಡಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಸುಟ್ಟು ಹಾಕಿ ಈ ನಾಡಿಗೆ ಬೆಳಕಾದ್ರು, ಸಮಾಜಕ್ಕೆ ಉಪಕಾರಿಯಾದರು. ಈ ಸತ್ಯ ಅರ್ಥಕೋಬೇಕು. ಪುರಂದರದಾಸರು ಬರೀತಾರೆ ಏನು, 4000 ಕಿತಾಬ್ ಪढ़ने से 4 बात निकलता है. ನೋಡಿ ಎಷ್ಟು ಅದ್ಭುತ ಮಾತು, ಲಕ್ಷ ಕೊಡಿ. 4000 किताब पढ़ने से 4 बात निकलता है, 2 बात याद रखने का, 2 बात भूल जाने का. 4000 ಪುಸ್ತಕಗಳನ್ನು ಓದಿದಾಗ 4 ಮಾತು ತಿಳಿದು ಬರ್ತಾವಂತ. ಯಾವ 4 ಮಾತು ಅಂದ್ರ 2 ನೆನಪಿಡವು, 2 ಮರೆವು. ಇದೀಗ ತಾನೇ ವೇದಿಕೆಗೆ ದಯಮಾಡಿಸಿ ನಮ್ಮೆಲ್ಲರಿಗೂ ಆಶೀರ್ವದಿಸಿದ ಪರಮ ಪೂಜ್ಯ ಸಿದ್ಧಲಿಂಗ ಅಪ್ಪಾಜಿಯವರ ಶ್ರೀಪಾದಕ್ಕೆ ಶತಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, 4000 किताब पढ़ने से 4 बात निकलता है, 2 बात याद रखने का, 2 बात भूल जाने का. 4000 ಪುಸ್ತಕಗಳನ್ನು ಓದಿದಾಗ 4 ಮಾತು ತಿಳಿದು ಬರ್ತಾವ, 2 ಮಾತು ಮರೆಯವ, 2 ಮಾತು ನೆನಪಿಡವ. ನಾನು ನಿಮಗೆ ಕೇಳ್ತೀನಿ, 2 ಮಾತು ನೆನಪಿಡೋ ಹೇಳಿ, ಮೊದಲೇನು ಮರೆಯೋ ಹೇಳಿ? ಒಂದೇ ಹೇಳ್ರಿ ನೀವೆಲ್ಲ. ಮರೆಯೋ ಹೇಳಿ, ನೆನಪಿಡೋ ಹೇಳಿ. ನೆನಪಿಡೋ ಹೇಳಿ ಆಮೇಲೆ ಮರೆಯೋ ಹೇಳಿದ್ನಂದ್ರೆ ಎಲ್ಲ ಕೂಡಿ ಮರ್ತು ಬಿಡ್ತೀರಿ ನೀವು. ಮೊದಲು ಮರೆಯೋ ಹೇಳ್ತೀನಿ. 4000 ಪುಸ್ತಕಗಳನ್ನು ಓದಿದ ಮೇಲೆ 4 ಮಾತು ನೆನಪುಳಿತಾವ. ಯಾವ 4 ಮಾತು ಅಂದ್ರೆ 2 ಮರೆಯವು. ಏನು ಮರಿಬೇಕು ಅಂದ್ರ, ನಾವು ಯಾರಿಗಾದ್ರೂ ಉಪಕಾರ ಮಾಡಿದ್ದನ್ನು ಮರೆತು ಬಿಡ್ಬೇಕಂತ ಈ ಜಗತ್ತಿನಲ್ಲಿ. ಯಾರಾದ್ರೂ ಅಪಕಾರವನ್ನು ಮಾಡಿದ್ದನ್ನು ಮರೆತು ಬಿಡಬೇಕು. ಇವೆರಡನ್ನು ಮರಿಬೇಕು ಜೀವನದೊಳಗೆ ಅಂತಾರ. ಆ ಮಗ ಎಲೆಕ್ಷನ್ಗೆ ನಿಂತಿದ್ದ, ರೊಕ್ಕ ನಾನ ಕೊಟ್ಟು ಗೆಲ್ಸಿನಿ ಅಂತಿರ್ತಾರ ನೋಡ್ರಿ, ಹೊರಗೆ ಅಡ್ಡಾಡ್ಕೋತ. ಏನಾದ್ರೂ ಕೊಟ್ಟಿದ್ದನ್ನು ಮರಿಬೇಕಾಗುತ್ತೆ. ಒಂದು, ನಾವು ಉಪಕಾರ ಮಾಡಿದ್ದ ಮರಿಬೇಕು, ಯಾರಾದ್ರೂ ನಮಗೆ ಅಪಕಾರ ಮಾಡಿದ್ದನ್ನು ಮರಿಬೇಕು. ಇವೆರಡನ್ನು ಮರಿಬೇಕು, 2 ನೆನಪಿಡಬೇಕು ಅಂತಾರ. ಕಬೀರದಾಸರು ಅಂತಾರ, 2 ನೆನಪಿಡಬೇಕು. ಯಾವ ನೆನಪಿಡಬೇಕು ಅಂದ್ರ, ಇಷ್ಟೆಲ್ಲ ನಡೆದೈತಿ ಅಂದ್ರೆ ಜಗತ್ತ, ಇದನ್ನ ನಡಸಾಕೊಬ್ಬ ದೇವರ ಮೇಲಿದಾನ, ಇದು ನಮ್ಮಿಂದ ನಡೆದಿಲ್ಲ ಅನ್ನೋದನ್ನ ನೆನಪಿಡಬೇಕು.
ಇನ್ನೊಂದು ನೆನಪಿಡ್ಬೇಕು ಅಂದ್ರ ಇಷ್ಟೆಲ್ಲ ಗಳಿಸಿನಲ್ಲ, ಇಷ್ಟೆಲ್ಲ ದೊಡ್ಡ ಸಂಪತ್ತು ಗಳಿಸಿನಿ, ದೇವ್ರು ನನಗೆ ಇಷ್ಟೆಲ್ಲ ಅನುಕೂಲ ಮಾಡ್ಯಾನ, ನಾ ಯಾವುದೂ ಕೊಟ್ಟು ಹೋಗಂಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ. ಬಿಟ್ಟು ಹೋಗೋದಕ್ಕಿಂತ ಮೊದಲ ಒಂದ್ ಸ್ವಲ್ಪ ಉಪಕಾರ ಮಾಡಿ ಸಾಯ್ಬೇಕು ಅನ್ನುವಂತ ನೆನಪು ಇಡು ತಮ್ಮ ಈ ಮಾತನ್ನ ಅಂತ ಕಬೀರದಾಸರು ಹೇಳ್ತಾರೆ. 12ನೇ ಶತಮಾನದೊಳಗೆ ದಾನಮ್ಮ ಹೆಂಗ ಉಪಕಾರಿಯಾಗಿದ್ರು, ಹಂಗ ಜೀವನದೊಳಗೆ ನೀನು ಕೂಡ ಉಪಕಾರಿಯಾಗಿರುವಂತ ಮಾತನ್ನು ಕಬೀರದಾಸರು ಬರೀತಾರೆ. ನಮ್ಮ ಜೀವನ ಉಪಕಾರಿಯಾಗಿರಬೇಕು. ಹಾನಗಲ್ ಕುಮಾರಸ್ವಾಮಿಗಳು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದ ಮೇಲೆ ನದಿ ದಂಡಿಗೆ ಹೋಗಿ ಮುಖ ತೊಳಿತಿರ್ತಾರ. ಮುಖ ತೊಳೆಯುವಂತ ಸಂದರ್ಭದೊಳಗೆ ಒಂದು ಚೇಳ ನೀರೊಳಗೆ ಹರಿದ ಹೊಂಟಿರ್ತದ, ಕಷ್ಟದೊಳಗೆ ಅದು ದಂಡಿಗೆ ಬರ್ಬೇಕಂತಿರ್ತದ, ಒದ್ದಾಡ್ತಿರ್ತದ, ನೀರು ಅದನ್ನ ಹಂಗ ತಗೊಂಡು ಹೋಗ್ತಿರ್ತದ. ಆ ಸಂದರ್ಭ ಹೆಂಗಿತ್ತು ಅಂದ್ರೆ ಅದನ್ನು ನೋಡ್ತಾರ ಹಾನಗಲ್ ಕುಮಾರಸ್ವಾಮಿಗಳು. ಅಯ್ಯೋ ಪಾಪ, ಇದು ಕಷ್ಟದೊಳಗದ, ಇದಕ್ಕೆ ಸಹಾಯ ಮಾಡ್ಬೇಕು, ಇದಕ್ಕೊಂದಿಷ್ಟು ಉಪಕಾರ ಮಾಡ್ಬೇಕಂತೇಳಿ ಹಿಂಗ ಕೈಲಿ ಹಿಡಿದು ಎತ್ತಿ ಅದನ್ನ ದಂಡಿಗೆ ಬಿಡ್ಬೇಕಂತ ಹೋಗ್ತಾರ. ಅದು ಚಟ್ಟನ ಅವ್ರಿಗೆ ಕಡಿತದ ಕೈ. ಹಿಂಗ ಕೈ ಜಾಡಿಸ್ತಾರ, ಮತ್ತೆ ನೀರಾಗಿ ಬೀಳ್ತದ, ಮತ್ತೊಮ್ಮೆ ಹಿಂಗ ಎತ್ತಾಕ್ ಹೋಗ್ತಾರ, ಮತ್ತೆ ಕಡಿತದ. ಹಿಂಗ 4-5 ಸರಿ ಆಗ್ತದ. ಮಗ್ಲಿದ್ದ ವ್ಯಕ್ತಿ ಹೇಳ್ತಾನ, ಸೇವಾ ಮಾಡವ ಬುದ್ಧಿ ಅದು ಕಡಿಯಾಕತೈತೆ, ಅದನ್ನ ಸುಮ್ ಬಿಟ್ಟು ಬಿಡ್ಬೇಕಿಲ್ರಿ ಅಂತಾರ. ಅಜ್ಜೋರ್ ಅಂತಾರ, ನಾನು ಸ್ವಾಮಿ ಆಗಿದ್ದ ಕಾವಿ ಬಟ್ಟೆ ಹಾಕಿದ್ದು ಇನ್ನೊಬ್ಬರ ಕಷ್ಟದೊಳಗಿದ್ದಾಗ ಸಹಾಯ ಮಾಡಕ್ ಹಾಕಿನೇ ಹೊರತು ನೋಡ್ಕೊಂಡು ಸುಮ್ ಕುಂದ್ರಾಕ್ ಹಾಕಿಲ್ಲ ಅನ್ನುವಂತ ಮಾತನ್ನ ಹಾನಗಲ್ ಕುಮಾರಸ್ವಾಮಿಗಳು ಹೇಳ್ತಾರೆ. ಮಹಾತ್ಮರು ಈ ನಾಡಿನ ಉದಯಕ್ಕಾಗಿ, ಈ ನಾಡಿಗೆ ಉಪಕಾರಿಯಾಗಿ ಬಂದವರೇ ಹೊರತು ತಮಗಾಗಿ ಬಂದವರಲ್ಲ. ಅಷ್ಟು ಅದ್ಭುತ ಇಲ್ಲ. ಯಾವತ್ತು ತಮಗಾಗಿ ಬದುಕಲಿಲ್ಲ, ಯಾವತ್ತು ಚಲೋ ಬಟ್ಟೆ ಹಾಕೋಲಿಲ್ಲ, ಯಾವತ್ತು ಚಲೋ ಪ್ರಸಾದ ಮಾಡಲಿಲ್ಲ. ಬಂದ ಭಕ್ತರಿಗೆ ದಾಸೋಗ ಹೆಂಗೈತೆ ಅಂತ ನೋಡಿದ್ರೆ ಹೊರತು ತಾವು ಮಠದೊಳಗೆ ಕುಂತ ಚಲೋ ಪ್ರಸಾದ ಮಾಡಿ ಆರಾಮ್ ಇರೋ ಜೀವನ ಸಾಗಿಸ್ಲಿಲ್ಲ. ನೋಡಿ ಎಷ್ಟು ಪರೋಪಕಾರದ ಬದುಕು ಮಹಾತ್ಮರು ಈ ನಾಡಿನಲ್ಲಿ. ಅದಕ್ಕೆ ನಾವೊಂದಿಷ್ಟು ಅರ್ಥ ಮಾಡ್ಕೊಳ್ಬೇಕು. ಜೀವನದೊಳಗೆ ನಾವು ಕೂಡ ಒಂದು ಅರ್ಥ ಮಾಡ್ಕೊಳ್ಬೇಕು. ಏನು ಇಷ್ಟೆಲ್ಲ ಗಳಿಸೇವಿ, ಇಷ್ಟೆಲ್ಲ ಪುಣ್ಯದ ಕೆಲಸ ಮಠದಾಗ ನಡೆದದಪ್ಪ, ಜಾತ್ರೆ ನಡೆದದ, ಅಜ್ಜೋರು ಇಷ್ಟೆಲ್ಲ ಕೆಲಸ ಮಾಡಾಕತ್ತಾರ, ಇದನ್ನು ದೊಡ್ಡದಾಗಿರುವಂತ ಈ ವ್ಯವಸ್ಥೆಯನ್ನು ತೂಗಿಸ್ಕೊಂಡು ಹೊಂಟಾರ ಅಂದ್ಮೇಲೆ ಭಗವಂತ ನನಗಿಷ್ಟೆಲ್ಲ ಕೊಟ್ಟನ, ನಾನೂ ಕೂಡ ಅಜ್ಜನ ಸೇವಾದಾಗ ಒಂದಿಷ್ಟು ಪಾತ್ರ ವಹಿಸಿ ಸೇವಾ ಮಾಡಬೇಕು, ಒಂದಿಷ್ಟು ಉಪಕಾರ ಮಾಡೋ ಕೆಲಸ ಮಾಡಬೇಕು ಅನ್ಕೋಬೇಕೆ ಮನುಷ್ಯ ಹೊರತು ಸುಮ್ಮನೆ ಸ್ವಾರ್ಥದಿಂದ ಬದುಕುವುದಿಲ್ಲ. ಒಂದಿಷ್ಟು ಉಳಿಯುವಂತ ಕೆಲಸ ಭಗವಂತ ನನಗೂ ಕೊಟ್ಟಾನ, ನಾನು ಉಪಕಾರಿ ಆಗಬೇಕಲ್ಲ. ಇಷ್ಟು ಜನ ಮಕ್ಕಳು ಉಣ್ತಾರ, ಅವ್ರ ಹೊಟ್ಟೆಗೆ ಒಂದು ದಿನ ನಂದು ಪ್ರಸಾದ ಮುಟ್ಲಿ. ಎಷ್ಟು ವ್ಯವಸ್ಥೆ ನಡೆದದ ಈ ಜಾತ್ರೆ ಒಳಗೆ, ನನಗೂ ಒಂದಿಷ್ಟು ಮುಟ್ಲಿ ಅನ್ನೋ ಪರೋಪಕಾರದ ಜೀವನ ಇಲ್ಲ ಅಂದ್ರ ಅದು ಬಹಳಷ್ಟು ವ್ಯರ್ಥದ ಜೀವನ. ಪರೋಪಕಾರ ಬೇಕಲ್ಲ. ಪರೋಪಕಾರಕ್ಕಾಗಿ ನದಿಗಳು ಹರಿತಾವ, ನದಿಗಳು ತಮ್ಮ ನೀರನ್ನು ಯಾವತ್ತೂ ತಾವು ಕುಡಿದಿಲ್ಲ. ಗಿಡಗಳು ತಮ್ಮ ಹಣ್ಣುಗಳನ್ನು ಯಾವತ್ತೂ ತಾವು ತಿಂದಿಲ್ಲ, ಪರೋಪಕಾರಕ್ಕಾಗಿನೇ ಹಣ್ಣುಗಳನ್ನು ಬಿಟ್ಟಾರ. ಆಕಳು ಗುಡ್ಡದಾಗ, ಹೊಲದಾಗ, ತೋಟದೊಳಗೆ ಎಲ್ಲೋ ಹೋಗಿ ಹುಲ್ಲನ್ನು ತೆಗೆದುಕೊಂಡು ಬಂದ ಸಾಯಂಕಾಲ ಆದ ಮೇಲೆ ಒಂದಿಷ್ಟು ಹಾಲು ಕೊಡ್ತದ. ಆ ಆಕಳು ಒಂದು ದಿನ ಏನ್ರ ಸ್ಟ್ರೈಕ್ ಮಾಡಿ ಇವತ್ತು ನಿನಗೆ ಹಾಲು ಕೊಡಂಗಿಲ್ಲ, ನನ್ನ ಹಾಲು ನಾನು ಕುಡಿತೀನಿ ಅಂದ್ರೆ ಆಗತ್ತ? ಇಲ್ಲ. ತನ್ನ ಹಾಲನ್ನ ಇವ ಹಸಿ ದಂಟ ಹಾಕ್ತಾನ, ಅದು ನೋಡಿ ಎತ್ತ ಅಂತದ, ಏ ರೈತ, ನೀನ್ ನನ್ನ ತಗೊಂಡು ದುಡಿ ಚಂದ, ನೀ ನನ್ನ ತಗೊಂಡು ಚಂದ ದುಡಿ, ನೀ ದುಡಿದು ಚಲೋ ಬೆಳಿ ಮ್ಯಾಲಿಂದ ಕಾಳು ನೀತಿನು ಒಣ ದಂಟ ನನಗೂ ಕೊಡುವಂತೈತಿ ಎತ್ತ. ಪರೋಪಕಾರಕ್ಕಾಗಿ ಬದುಕು ನೋಡ್ರಿ ಎತ್ತ. ಅದ ಸ್ವಲ್ಪ ಊಟ ಮಾಡ್ತಂದ್ರ ಅದು ಸ್ಟ್ರೈಕ್ ಮಾಡಿ ಮ್ಯಾಲಿಂದ ಕಾಳು ನಾ ತಿಂತೀನ ದಂಟ ನೀ ತಿನ್ನಂದ್ರ ಎತ್ತನ ಸಾಕಂಗಿಲ್ಲ. ಅಂದ್ರೆ ಜೀವನ ಒಂದಿಷ್ಟು ಪರೋಪಕಾರಕ್ಕಾಗಿ ಬದುಕಬೇಕೇ ಹೊರತು ಮತ್ತವದಕ್ಕೂ ಬದುಕುವುದಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬುದ್ಧಿಯವರು ಸ್ನಾನ ಪೂಜೆ ಮಾಡ್ಕೊಂಡು ಮಠದಾಗ ಕುಂತಾಗ ಯಾರೋ ಬಂದು ಹೇಳಿದ್ರು, ಬುದ್ಧಿಯವರೇ, ಶಿವಕುಮಾರ್ ಅಪ್ಪಾಜಿಯವರು ಮಠದಾಗ ಕುಂತಿದ್ರು, ಮಠದಾಗ ಕುಂತಾಗ ಬಂದು ಹೇಳಿದ್ರು, ಯಾಕ ಊರಾಗ ಎಲ್ಲರೂ ಇವತ್ತೊಂದು ಸ್ವಲ್ಪ ಗಾಬರಿ ಆದಂಗೆ ಕಾಣ್ತಿರಲ್ಲ? ಏನಿಲ್ಲ, ಊರಾಗ ಒಂದು ಗೂಳಿ ಅದ. ಗೂಳಿ ಅಂದ್ರೆ ಗೊತ್ತಾಕತ್ತಿಲ್ಲ? ಆಕಳ ಸ್ವರೂಪದ ಇನ್ನೊಂದು ಇರ್ತೈತಲ್ಲ, ಎಲ್ಲರ ಅಂಗಡಿಗೆ ಮನೆಗೆ ಹೋಗ್ತಿರ್ತೈತಿ ನೋಡ್ರಿ.
ಅದು ಬಾಳ ಎಲ್ಲರಿಗೆ ತೊಂದರೆ ಕೊಡಾಕತ್ತದ. ಎದುರಿಗೆ ಬಂದವ್ರಿಗೆ ಹಾಯಾಕತ್ತದ, ಹೆಣ್ಮಕ್ಳಿಗೆ ಹೋಗಿ ಹಾಯ್ತದ, ಮಕ್ಕಳಿಗೆ ಹಾಯ್ತದ. ಏನು ಮಾಡಿದ್ರು ಕೇಳವಲ್ರಪ್ಪ, ಹಿಡಿಸ್ಕೊಡವಲ್ತು. ಯಾರಿಗೆ ಹೋಗಿ ಹಿಡಿಬೇಕಂದ್ರೆ ಹಿಡಿಸ್ಕೊಡವಲ್ತು ಅಂದಾಗ ಅಪ್ಪವ್ರು ಮಠದಾಗ ಕುಂತಿದ್ರಲ್ಲ, ಅವರು ಒಂದು 4 ಜನರನ್ನ ಕರೆದು ತಗೊಂಡು ಬರ್ರಿ, ಅದನ್ನ ಹಿಡ್ಕೊಂಡು ಬರ್ರಿ ಅಂತ ಹೇಳಿದ್ರು. ಬಹಳ ಕಸು ಇತ್ತು. 4-5 ಜನ 8-10 ಜನ ಕೂಡಿ ಹಿಡ್ಕೊಂಡು, ಹಗ್ಗ ಹಿಡ್ಕೊಂಡು ತಗೊಂಡು ಬಂದು, ಏನು ಅಜ್ಜವ್ರ ಗದ್ದಿಗೆ ಐತಿ, ಈಗ ಶಿವಕುಮಾರ್ ಅಜ್ಜವ್ರ ಗದ್ದಿಗೆ, ಉದ್ದಾನ ಶಿವೇಗಳ ಗದ್ದಿಗೆ ಆ ನಡವರ್ಕ್ ಏನು ಜಾಗ ಖಾಲಿ ಐತಿ ಅಲ್ಲಿ ತಂದು ಕಟ್ಸಿದ್ರು. ಅಲ್ಲಿ ತಂದು ಕಟ್ಸಿದ್ರು. ಇಲ್ಲಿ ಕಟ್ಟಿ ಸುಮ್ಮ ಬಿಡ್ರಿ, ನೀವು ಅದನ್ನ ಏನು ಮಾಡಬೇಡ್ರಿ ಅಂತ ತಿಳ್ಕೊಂಡು ಅಂದ್ರು. ಬೆಳಗಿನ ಜಾವ ಸ್ನಾನ ಪೂಜೆ ಮುಗಿಸ್ಕೊಂಡು ಅಜ್ಜವ್ರು ಬಂದು ಒಂದಿಷ್ಟು ಬೆಲ್ಲ, ಒಂದಿಷ್ಟು ಇದು ತಗೊಂಡು ಬಂದ್ರು. ಅದನ್ನ ತಿನ್ಸೋಣ ಅದಕ್ಕಂತ ಹೇಳಿ ಹೊರಗೆ ಬಂದು ಒಂದಿಷ್ಟು ಅಕ್ಕಿ, ಬೆಲ್ಲ, ಬ್ಯಾಳಿ ತಿನ್ನಿಸಿ ಅದಕ್ಕೆ ಮ್ಯಾಲ ಹಿಂಗೆ ಕೈ ಸವರಿದ್ರು. ಯಾಕಪ್ಪ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಪ್ಪ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ ಅಂತ ತಿಳ್ಕೊಂಡು ಒಂದಿಷ್ಟು ಸವರಿದ್ರು. ಯಾರು ಹೋದ್ರು ಮುಂದೆ ಹಾಯುವಂತ ಎತ್ತ ಶಿವಕುಮಾರ ಶಿವಯೋಗಿಗಳು ಹೋದ್ರ ಸುಮ್ಮನೆ ಗೋನ್ ಕೆಳಗೆ ಮಾಡ್ತು, ಹಾಯಲಿಲ್ಲ. 1 ದಿನ ಮಾಡಿದ್ರು, 2 ದಿನ ಮಾಡಿದ್ರು, 3 ದಿನ ಮಾಡಿದ್ರು, 1 ವಾರ ಹಂಗ ಅದಕ್ಕೆ ಒಂದಿಷ್ಟು ತಲೆ ಮೇಲೆ ಸವರೋದು, ಒಂದಿಷ್ಟು ಬೆಲ್ಲ ಪಾದು ಅದಕ್ಕೆ ಪ್ರಸಾದ ಕೊಟ್ರು. ಮುಂದೆ 1 ವಾರ ಆದ್ಮೇಲೆ ಬಿಚ್ಚಿ ಬಿಟ್ರು. ಮಕ್ಕಳು ಮಲಗಿದ್ರು, ದಾಟಿ ಹೋಗಿತ್ತಂತ ಗೂಳಿ. ವಿಚಾರ ಮಾಡಿ. ಅದಕ್ಕೆ ಒಂದೇ ಒಂದು ಮಾತು ಹೇಳಿದ್ರು, ಇನ್ನೊಬ್ಬರಿಗೆ ಉಪಕಾರಿಯಾಗು, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ, ಇನ್ನೊಬ್ಬರಿಗೆ ನಿನ್ನಿಂದ ಯಾರಿಂದ ತೊಂದರೆ ಆಗಬೇಡಪ್ಪ, ಹಂಗ ಬದುಕಬೇಕಂತ ಅದಕ್ಕೆ ಕಲಿಸಿದ್ರು. ಒಂದು ಆಕಳಿಗೂ ಸಂಸ್ಕಾರ ಕಲಿಸಿದ್ರು, ಮಕ್ಕಳಿಗೆ ಸಂಸ್ಕಾರ ಕಲಿಸಿದ್ರು, ಮಕ್ಕಳ ಜೊತೆಗೆ ಸಮಾಜಕ್ಕೂ ಸಂಸ್ಕಾರ ಕಲಿಸಿ ಇನ್ನೊಬ್ಬರಿಗೆ ಉಪಕಾರಿಯಾಗಿ ಬದುಕು ಅಂತ ಹೇಳಿದ್ರೆ ಹೊರತು ಅದಕ್ಕೆ ಮತ್ತೊಂದು ಕಲಿಸಲಿಲ್ಲ. ಜೀವನ ಇಷ್ಟು ಸುಂದರದ. ಸುಮ್ಮನೆ ಬಂದು ಅದಕ್ಕೆ ಒಂದಿಷ್ಟು ತಲೆ ಮೇಲೆ ಕೈಯಾಡಿಸಿ ಪಾದೋರ್ಕ ಪ್ರಸಾದ, ಬಾಳೆಹಣ್ಣು, ಇನ್ನೇನೋ ಪ್ರಸಾದ ಕೊಡ್ತಿದ್ರು. ತಲೆ ಮೇಲೆ ಕೈಯಾಡಿಸಿ ಕಳಿಸ್ತಿದ್ರು. 1 ವಾರ ಆದ್ಮೇಲೆ ಬಿಚ್ಚಿ ಬಿಟ್ರ ಇಲ್ಲೇ ಮಠದಾಗ ಊರಾಗ ಅಡ್ಡಾಡ್ಕೊಂಡು ಇತ್ತ ಹೊರತು ಒಬ್ಬರಿಗೆ ಗೋನ್ ಹಾಕಲಿಲ್ಲ ಗೂಳಿ. ಅಂದ್ರೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ನಾವು ಉಪಕಾರಿ ಆಗಬೇಕೇ ಹೊರತು ಅಪಕಾರಿ ಆಗಬಾರ್ದು ಅನ್ನುವಂಥ ಪಾಠವನ್ನ ಮೂಕ ಪ್ರಾಣಿಗಳಿಗೆ ಕಲಿಸಿದಂತ ಮಹಾನ್ ಯೋಗಿ ಅಂದ್ರೆ ಅದು ಶಿವಕುಮಾರ ಶಿವಯೋಗಿ ನೋಡಿ. ಒಂದು ಮೂಕ ಪ್ರಾಣಿಗೂ ಕೂಡ ಸಂಸ್ಕಾರ ಕಲಿಸಿದ್ರು. ಅದಕ್ಕೆ ಒಂದಿಷ್ಟು ಜೀವನ ಹುಟ್ಟಿ ಬಂದೈತಂದ ಮೇಲೆ ಏನಾಗಿರಬೇಕು, ಉಪಕಾರಿ ಆಗಬೇಕು. ನಾವು ಮಕ್ಕಳ ಬರ್ತಡೇ ಮಾಡ್ತೇವಿ, ನಾವೆಲ್ಲ ತಿಳ್ಕೊಳ್ಬೇಕು. ಸಮಾಜದ ಹಿರಿಯರು, ತಾಯಂದ್ರು ಮನ್ಯಾಗ ಯಾವುದೋ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅವ್ರಿಗೆ ಕೇಕ್ ಕಟ್ ಮಾಡಿ ಒಂದು ದೀಪ ಹಚ್ಚಿ ಅದನ್ನ ಉಪ್ಪಂತ ಊದಿಸಿ ಆರಿಸಿ, ಅಂದ್ರೆ ಮುಂದೆ ಕಂಟಿನ್ಯೂ ನೀ ಆರಿಸ್ಕೊತ ಹೋಗಪ್ಪ, ಮತ್ತೊಬ್ಬರು ದೀಪ ಅನ್ಕೋತ, ಅದು ಸಂಸ್ಕೃತಿ ಅಲ್ಲ. ದೀಪ ಹಚ್ಚುವಂಥದ್ದೇ ನಮ್ಮ ಸಂಸ್ಕೃತಿ ಹೊರತು ಆರಿಸುವಂಥದ್ದಲ್ಲ. ಆ ಮಕ್ಕಳನ್ನ ಒಂದು ಅನಾಥಾಶ್ರಮ ಅಂತ ಇರ್ತದ, ಇಂಥ ಮಠಮಾನ್ಯಗಳು ಇರ್ತಾವ. ನಿಮ್ಮ ಮಗನ ಕರ್ಕೊಂಡು ಬಂದು ಇಂಥ ಮಕ್ಕಳು ಸಾಲಿನಾಗ ಒಂದಿಷ್ಟು ಕುಂದ್ರಿಸಿ ಈ ಮಕ್ಕಳಿಗೆ ಊಟ ಹಾಕಿ ಒಂದಿಷ್ಟು ಮಾತು ಅನ್ಬೇಕು, ಏನು ಒಂದಿಷ್ಟು ಪ್ರಸಾದ ಮಾಡಿಸಿ ಆ ಮಕ್ಕಳ ಜೊತೆಗೆ ನಿಮ್ಮ ಮಗನ ಬರ್ತಡೇ ಮಾಡಿ ಆ ಮಕ್ಕಳಿಗೆ ಹೋಗುವಾಗ ಹೇಳ್ಬೇಕು, ನೀವೇನು ಹಿರಿಯರು, ತಾಯಂದ್ರು, ಈ ನಾಡಿನ ನಾಗರಿಕರು, ಏನು ಈ ಮಗ ಒಬ್ಬನ ನನ್ನ ಮಗ ಅಲ್ಲ, ನೀವೆಲ್ಲ ಏನದಿರಿ, ನೀವು ಅಷ್ಟರು ನನ್ನ ಮಕ್ಕಳಿದ್ದಂಗ ಅನ್ನುವಂಥ ಭಾವ ಬಂತು ಅಂದ್ರೆ ಅದು ಪರೋಪಕಾರದ ಭಾವ ನೋಡಿ ಈ ನಾಡಿನ. ಅದನ್ನು ಬಿಟ್ಟೇವಿ, ಹೋದ್ವಿ, 8 ಪಿಜ್ಜಾ ಆರ್ಡರ್ ಮಾಡ್ಯಾಳ ಹೆಣ್ಮಗಳು. ತಗೊಂಡು ಏನು ಮಾಡೋದು? ಭಗವಂತ ಎಷ್ಟು ಕೊಟ್ಟಾನ. ರಾತ್ರಿ ಪಿಜ್ಜಾ ತಿಂದಾಳ, ಬೆಳಗ್ಗೆ ಅಡ್ಡಾಡಕ್ತಾಳ ಕರಗಸ. ಜೀವನ ಇದು. ವಿಚಾರ ಮಾಡಿ. ನಾವು ಇನ್ನೊಬ್ಬರಿಗೆ ಉಪಕಾರ ಆಗಬೇಕು, ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದು ಮಾಡಕ್ಕಾಗಿಲ್ಲ ಅಂದ್ರೂ ಕೆಟ್ಟದ್ದನ್ನು ಮಾಡಬಾರ್ದು ಅನ್ನುವಂಥ ಸಂಸ್ಕೃತಿಯನ್ನು ಮಠಮಾನ್ಯಗಳು ಕಲಿಸ್ತಾ ಬಂದು ಈ ನಾಡಿನಲ್ಲಿ. ಒಳ್ಳೆಯದನ್ನೇ ಮಾಡಬೇಕು. ಸಣ್ಣ ಸಣ್ಣ ಮನಸ್ಸುಗಳನ್ನು ಇಟ್ಟುಕೊಂಡು, ಸಣ್ಣ ಸಣ್ಣ ವ್ಯವಸ್ಥೆಗಳನ್ನು ಇಟ್ಟುಕೊಂಡು, ಸಣ್ಣ ಸಣ್ಣ ವಿಚಾರಗಳನ್ನು ತಲೆಯಾಗಿ ಇಟ್ಟುಕೊಂಡು ಬದುಕಿದ್ರ ಅದು ನಾಯಿಕ್ಕಿಂತ ಕಡಿ ಆಗ್ತೈತಿ ಜೀವನ ಅನ್ನುವಂಥ ಮಾತು ಅನುಭವಿಗಳು ಹೇಳ್ತಾರೆ. ಅದಕ್ಕೆ ಒಂದಿಷ್ಟು ಚಂದ ಬದುಕೋದು, ಮಸ್ತ್ ಬದುಕೋದು, ಶಿಸ್ತು ಬದುಕೋದು, ಸ್ವಚ್ಛವಾಗಿ ಬದುಕೋದು. ನಮ್ಮ ಕಡೆಯಿಂದ ಒಂದಿಷ್ಟು ಒಳ್ಳೇದಾಗ್ತಿತ್ತಂದ್ರೆ ಒಳ್ಳೇದು ಮಾಡೋದು, ಉಪಕಾರ ಮಾಡೋದು. ನನ್ನ ಕಡೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಸುಮ್ಮನಿದ್ರು. ಎಷ್ಟು ಚಂದ ಇಲ್ಲ ಜೀವನ.
ಮುದುಕ ಮುದುಕಿ ಕಟ್ಟಿಗೆ ಕುಂತಾರ. ಆ ಕಡೆ ಕಟ್ಟಿಗೆ ಒಂದು ಮುದುಕಿ ಕುಂತಾಳ, ಈ ಕಡೆ ಕಟ್ಟಿಗೆ ಒಂದು ಮುದುಕಿ ಕುಂತಾಳ. ಇಬ್ಬರದು ಎದರ ಬದರ ಮನಿ. ಇಬ್ರು ಎಲಿ ಅಡಿಕೆ ಹಾಕೋತ ಕೂತಾರ. ಅವ್ರಿಬ್ಬರದು ಕಾಯ್ಕೇನು ಮನ್ಯಾಗ ಅಂತಂದ್ರ ಓಣಿ ಒಳಗೆ ಹಾಸಿ ಹೋಗುವಂತ ದನಗಳ ಹೆಂಡಿ ಹಿಡಿದು ಕುಳ್ಳು ಮಾಡೋದು. ಏನ್ ಮಾಡೋದು? ಕುಳ್ಳು ಮಾಡೋ ಕಾಯಕ. ಅವರು ಇಬ್ರು ಓಡಿಯೊಳಗೆ ಹೋಗಿ ಎಮ್ಮೆ ಹೆಂಡಿ ಹಾಕ್ತು, ಆಕಳ ಹೆಂಡಿ ಹಾಕ್ತಂದ್ರೆ ಹಿಂಗೆ ತಗೊಳ್ಳೋರು, ತಗೊಂಡ ಅದನ್ನ ಹೋಗಿ ಕುಳ್ಳು ಹಚ್ಚೋರು. ಒಂದು ದಿನ ಒಂದು ಆಕಳ ಹೆಂಡಿ ಹಾಕ್ತು, ಅಕ್ಕಿ ಕೈ ಹಾಕೊಟ್ರೆ ಈಕಿನೂ ಕೈ ಹಾಕಿದ್ಲು. ಇಬ್ರಿಗೆ ಜಗಳ ಆತು. ಇಬ್ರು ಒಂದು ಒಪ್ಪಂದಕ್ಕೆ ಬಂದ್ರು. ಸಿಮೆಂಟ್ ರೋಡ್ ಮಾಡಿದ್ರು ಅವರು ಓನ್ಯಾಗ. ಒಂದು ಗೆರಿ ಹೊಡೆದ್ರು ನಡಬರ್ಕ್, ಸಿಮೆಂಟ್ ರೋಡ್ ನಡಬರ್ಕ್. ಈ ಗೆರೆಯಿಂದ ಈ ಕಡೆ ಹೆಂಡಿ ಬಿದ್ರ ಈ ಹೆಣ್ಮಗಳು, ಈ ಕಡೆಯಿಂದ ಈ ಕಡೆ ಬಿದ್ರ ಈ ಹೆಣ್ಮಗಳು ಅಂತ ಇಬ್ರು ಒಪ್ಪಂದಕ್ಕೆ ಬಂದ್ರು. ಇದು ಒಂದ್ ಸ್ವಲ್ಪ ಹಾಸ್ಯ ಅದ, ಆದ್ರ ಬಹಳ ಚಲೋ ಅದ ತಿಳ್ಕೊಳ. ಇಬ್ರು ಒಪ್ಪಂದಕ್ಕೆ ಬಂದ್ರು. ಆ ಕಡೆ ಗೆರಿ, ಆ ಕಡೆ ಏನಾರೆ ಅರ್ಧ ರೋಡ್ನ್ಯಾಗ ಏನ್ರ ಎಮ್ಮಿಗಳು ಆಕಳುಗಳು ದನಗಳು ಹೆಂಡಿ ಹಾಕಿದ್ರೆ ಆ ಹೆಣ್ಮಗಳು ತಗೋತಿರ್ಲಿ, ಅದು ನಿಂದೈತವ ತಗೋ, ಆ ಕಡೆ ಗೆರಿ ಆ ಕಡೆ ಹಾಕೈತಿ. ಮತ್ತೆ ಈ ಕಡೆ ಹಾಕಿದ್ರೆ ಇದು ತಗೋತಿರ್ಲಿ ಹೆಣ್ಮಗಳು. ಇಬ್ರು ಕುಡ್ಕೊಂಡು ಚಂದ ಹೊಂಟಿತ್ತು. ಒಂದು ದಿನ ಏನಾತಂದ್ರೆ ಬೆಳಗಿನ ಜಾವ ಇಬ್ರು ಬಂದು ಆಕೆ ಆ ಕಟ್ಟಿ ಮೇಲೆ ಕುಂತಾಳ, ಈ ಹೆಣ್ಮಗಳು ಈ ಕಟ್ಟಿ ಮೇಲೆ ಕುಂತಾಳ. ನಡಬರಕ್ಕೆ ಏನು ಗೆರಿ ಹೊಡೆದಿದ್ರು, ಒಂದು ಆಕಳು ಹೋಗೋ ಮೊದಲ ನಟ್ಟು ನಡಬರಕ್ಕೆ ಗೆರಿ ಮೇಲೆ ಹಾಕಿ ಹೋತದು. ನೋಡ್ರಿ ಹೆಂಗೈತದು. ಆ ನಡಬರಕ್ ಹಾಕಿದ ತಕ್ಷಣ ಈ ಹೆಣ್ಮಗಳು ಇಬ್ರು ನಂದೈತ್ ಅಂತ ಜಗಳಾಡಕತ್ರು. ಎದ್ರ ಸಲುವಾಗಿ? ಸ್ವಲ್ಪ ಇಷ್ಟ ಹೇಳ್ಕೊತ್ಕೋರೆ. ಎದ್ರ ಸಲುವಾಗಿ? ಹೆಂಡಿ ಸಲುವಾಗಿ. ಈ ಹೆಣ್ಮಕ್ಳು ಜಗಳಾಡೋ ಮುಂದಾಗ ಸ್ವಲ್ಪ ಬಾಯಿ ಜೋರ ಆತು. ಇಬ್ಬರದು ಜೋರ ಆದ ತಕ್ಷಣ ಓನ್ಯಾಗ ಮಂದಿ ಕೂಡೇ ಬಿಟ್ರು. ಮತ್ತೆ ಈಕಿಗೆ ಒಬ್ಬಕ್ಕೆ ಮಗ ಇದ್ದ, ಈ ಹೆಣ್ಮಗಳಿಗೆ ಒಬ್ಬಕ್ಕೆ ಮಗ ಇದ್ದ. ಇಬ್ರು ಅಲ್ಲಿ ಕಟ್ಟಿ ಮೇಲೆ ಕೂತಿದ್ರು. ಅವ್ರಿಗೆ ಹೋಗಿ ಹೇಳಿದ್ರು, ಯಾರು ನಿಮ್ಮ ಅವುಗಳು ಜಗಳಾಡಕತ್ತಾರ, ಇಬ್ರು ಕೈ ತಗೊಂಡು ಹೊಡೆದಾಡಕತ್ತಾರ, ಬರ್ರಿ ಅಂತ ಕರ್ಕೊಂಡು ಬಂದ್ರು. ಈ ಮುದುಕಿಯರ್ ಇಬ್ರು ಬಿಟ್ರು. ಅವ್ರು ನಮ್ಮ ಅವು ನಿಮ್ಮ ಹೊಡೆದ ಅಂತ ಇವ ಜಗಳಾಡಕತ್ತರು. ಎದ್ರ ಸಲುವಾಗಿ? ಹಿಂಡಿ ಸಲುವಾಗಿ. ಇಬ್ರು ಜಗಳಾಡಕತ್ತರಲ್ಲ, ಎಷ್ಟು ಚಲೋ ಜಗಳಾಡಕತ್ತರು ಅಂದ್ರ ಅವ ಕುಡ್ಗೋಲ್ ತಗೊಂಡ್ ಬಂದಾನ, ಇವ ಕೊಡ್ಲಿ ತಗೊಂಡ್ ಬಂದಾನ. ಎದ್ರ ಸಲುವಾಗಿ? ಹಿಂಡಿ ಸಲುವಾಗಿ. ಇಬ್ರು ಜಗಳಾಡಕತ್ರು. ಮತ್ತೆ ಇಬ್ಬರದು ಒಬ್ಬ ಹಿಂಗ್ ಹೊಡೆಯೊಳಗೆ ಒಂದು ಕಾಲ್ ಕೈ ಕಟ್ಟ, ಒಬ್ಬಂದು ಕೈ ಕಟ್ಟಾತು, ಒಬ್ಬಂದು ಕಾಲ್ ಕಟ್ಟಾತು. ಊರಾಗ ಕರ್ಫ್ಯೂ ಆತು, ಪೊಲೀಸ್ ಸ್ಟೇಷನ್ಗೆ ಹೋತು. ಅವ್ರಿಬ್ಬರನ್ನ ತಗೊಂಡು ಒಳಗೆ ಹಾಕಿದ್ರು. ಅನ್ಕ ವಿಚಾರಣೆ ಮಾಡೋಣಂತ. ಎದ್ರ ಸಲುವಾಗಿ? ಹೆಂಡಿ ಸಲುವಾಗಿ. ಮುಂದೆ ಕೋರ್ಟಿಗೆ ಹೋತ ಕೇಸ. ಜಡ್ಜ್ ಕುಂತಿದ್ದ. ಜಡ್ಜಿನ ಮುಂದೆ ಹೋಗಿ ಫೈಲ್ ಇಟ್ರು. ತೆಗೆದು ನೋಡಿದ, ಎದ್ರ ಫೈಲ್? ಹೆಂಡಿ ಫೈಲ್. ಅವ ಅಂದ, ನನ್ನ ಜೀವಮಾನದೊಳಗೆ ಇಂಥ ಫೈಲ್ ನೋಡಿಲ್ಲ ಅಂತ. ಅವ ಇಂಥ ಫೈಲ್ ನೋಡಿಲ್ಲ ನಾನು, ಇದನ್ನ ಮುಂದಿನ ವಾರ ಮುಂದೂಡಲಾಗಿದೆ ಅಂತ ಹೇಳಿ ಹೋದವ. ಎದ್ದ ಮನ್ಯಾಗ ಹೋಗಿ ತಲೆ ಕೈ ಹಚ್ಕೊಂಡು ಕೂತ. ಹೆಂಡತಿ ಕೇಳಿದ್ಲು, ಅಲ್ರಿ ನೀವು ನೋಡಿದ್ರ ಎಂತಿಂತ ಸಮಸ್ಯೆ ಬಗೆಹರಿಸಿರಿ, ಇವತ್ತು ಯಾವ ಸಮಸ್ಯೆ? ಯಾವ ಸಮಸ್ಯೆ? ಹೆಂಡಿ ಸಮಸ್ಯೆ. ನೋಡ್ರಿ, ಸಣ್ಣದ ಹೆಂಡಿ ಬಡದಾಡ ಎಲ್ಲಿಗೆ ಬಂದೈತಿ ಕೇಸ? ಕೋರ್ಟಿಗೆ ಬಂದೈತಿ. ಇವ ಆಚೆ ಕಡೆ ಹಾಕ್ಯಾರ, ಇವನ್ ಈಚೆ ಕಡೆ ಹಾಕ್ಯಾರ ಸ್ಟೇಷನ್ಯಾಗ. ಇವ್ರಿಬ್ರು ನಡಬರ್ಕ್ ಒಬ್ಬ ವಕೀಲ ಬಂದು ನಿಂತಾನ. ಅವ ಅಂತಾನ, ನಿನ್ನ ಕಡೆ ಮಾಡ್ಲು, ನಂದು 10 ಎಕರೆ ಹೊಲ ಹೋಗ್ಲಿ, ನನ್ನ ಕಡೆನ ಆಗ್ಲಿ ಕೇಸ್. ಇವ ಅಂತಾನ, ನನ್ನ ಕಡೆ ಆಗ್ಲಿ 10 ಲಕ್ಷ ಹೋಗ್ಲಿ ಅಂತ ಇವ ಅಂತಾನ. ಅದ್ರ ಸಲುವಾಗಿ ಸೊಟ್ಟ ಹೆಂಡಿ ಸಲುವಾಗಿ. ಹಿಂಗ ಹೋತು. ಹೆಂಡತಿ ಹೇಳಿದ್ಲು ಜಡ್ಜಗ, ತಲೆ ಕೆಡಿಸ್ಕೋಬೇಡ್ರಿ, ಇದಕ್ಕೆ ಭಾಳ ಚಲೋ ಉಪಾಯ ಐತೆ, ನಾ ಹೇಳ್ತೀನಿ ಬರ್ರಿ ಅಂತ ಕರ್ಕೊಂಡು ಊಟ ಮಾಡಿಸಿ ಮಲ್ಕೊಂಡ್ರು. ಆಮೇಲೆ ಬೆಳಗ್ಗೆ ಎದ್ಲು, ಇದಕ್ಕೆ ಉಪಾಯ ಇಷ್ಟ ಐತಿ ನೋಡ್ರಿ, ಹೋಗಿ ಹೇಳ್ರಿ ಅಂದ್ಲು. ಅವ ಜಡ್ಜ್ ಅಂದ, 60 ವರ್ಷ ಸರ್ವಿಸ್ ಮಾಡೀನಿ, ಇಂಥ ಉಪಾಯ ನನಗೆ ಬಂದಿದ್ದಿಲ್ಲ, ಮನ್ಯಾಗ ಕುಂತು ಚಲೋ ಮಾಡಿಬಿಡು ಅಂದವ. ಈ ಹೆಣ್ಮಗಳು ಹೇಳಿದ ಒಂದು ಉಪಾಯ ತಗೊಂಡು ಸೀದಾ ಬಂದ. ಇದನ್ನು ನೋಡ್ದ. ಇದನ್ನು ನೋಡಿ ಹೀಗೆ ಒಂದಿಷ್ಟು ಓಪನ್ ಮಾಡಿ ಹೇಳಿದ, ಈ ಮುಕದ್ದಮೆಯನ್ನು ನೋಡಲಾಗಿ, ಜಡ್ಜ್ ಹೇಳಕತ್ತಾನ, ಇದನ್ನು ನೋಡಲಾಗಿ ಈ ಹೆಂಡಿ ಇವ್ರಿಗೆ ಸೇರ್ಬೇಕಾಗಿಲ್ಲ, ಈ ಹೆಂಡಿ ಇವ್ರಿಗೆ ಸೇರ್ಬೇಕಾಗಿಲ್ಲ, ಯಾವ ಆಕಳ ಹಾಕಿದೆ ಆ ಆಕಳಿಗೆ ಸೇರ್ಬೇಕಾಗಿದೆ ಅಂತ ಬರ್ದವ. ಆ ಆಕಳ ನೋಡಕ್ ಬಂದಿತ್ತ ಹೆಂಡಿ. ಇವ್ರಿಬ್ರು ಕೈ ಹೋಗೈತಿ, ಕಾಲ್ ಹೋಗೈತಿ, ಹೊಡೆದಾಡ್ಕೊಂಡು ರೊಕ್ಕ ಕಳ್ಕೊಂಡಾವ್. 2 ಎಕರೆ ಹೊಲ ಹೋಗೈತಿ, 10 ಲಕ್ಷ ಹೋಗೈತಿ ಕೇಸ್ನ್ಯಾಗ. ಸೈಕಲ್ ಮೇಲೆ ಬಂದು ವಕೀಲ ಕಾರ್ನ್ಯಾಗ ಹೋಗ್ಯಾನ. ಹೇಳ್ತಾನೆ, ಸೈಕಲ್ ಮೇಲೆ ಬಂದು ವಕೀಲ ಕಾರ್ನ್ಯಾಗ ಹೋಗ್ಯಾನ. ಇಷ್ಟೆಲ್ಲ ಆಗೈತಿ.
ಇವರಿಬ್ರು ಇನ್ನೇನು ಕೇಸ್ ಮುಗೀತು ಅಂತ ತಿಳ್ಕೊಂಡು ಎರಡು ಮನೆಗೆ ಬರಾಕತ್ತಾವ. ಇವು ಎರಡು ಒಂದ ಕಟ್ಟಿ ಮೇಲೆ ಕುತ್ಕೊಂಡು ಎಲ್ಲಿ ಹಿಡ್ಕೊಳಕತ್ತಾವ. ಯಾವ ಮುಗಿತಾರು ಬಡದೇನವಲ್ಲ. ಹೇಳೋದೇನು ಅಂದ್ರ ನಾವು ಪರೋಪಕಾರಕ್ಕಾಗಿ ಬದುಕಲಿಲ್ಲ, ಒಂದು ಸೊಟ್ಟ ಹೆಂಡಿಗಾಗಿ ಬದುಕಿ ಜೀವನ ಹಾಳು ಮಾಡ್ಕೊಳಕತ್ತೀವಿ. ಹಿಂಗ ಬದುಕಬೇಡ ತಮ್ಮ, ಒಂದಿಷ್ಟ ಪರೋಪಕಾರಕ್ಕಾಗಿ ಬದುಕು, ಒಬ್ಬರಿಗೆ ಉಪಕಾರಿಯಾಗಿ ಬದುಕು. ನಾನು ಹಂಗೆ ಕೇಳ್ತಾ ಇದ್ದೆ ಮಠದೊಳಗ. ಕೇಳುವುದು ಏನು, ಶಿವಕುಮಾರ ಮಹಾಸ್ವಾಮೀಜಿಯವರು ಮಠದೊಳಗಿದ್ದಾಗ ಬೆಳಗಿನ ಜಾವ ಎದ್ದು ಸ್ನಾನ ಪೂಜೆಯನ್ನು ಮುಗಿಸಿ ಒಂದೇ ಒಂದು ಇಡ್ಲಿ ಪ್ರಸಾದ ಮಾಡ್ತಿದ್ರು. ಅಷ್ಟ ಮಾಡಿ ಹೊರಗೆ ಬಂದು ಪೂಜೆ ಮಾಡ್ಕೊಂಡು ಹೊರಗೆ ಬಂದು ಕುಂತರು ಅಂದ್ರ ಎಷ್ಟು ಮಂದಿ ಅವ್ರ ಹತ್ರ ಕಷ್ಟ ಅಂತ ಬರೋರು, ಎಷ್ಟು ಮಂದಿ ಕಷ್ಟ ಅಂತ ಬರೋರು, ಎಷ್ಟು ಮಂದಿ ತಮ್ಮ ನೋವುಗಳನ್ನು ಹೇಳ್ಕೊಂಡು ಬರೋರು. ಅವರೆಲ್ಲರಿಗೂ ಒಳ್ಳೇದಾಕೈತೆ. ಅಪ್ಪ ಒಳ್ಳೇದು ಮಾಡ್ತಾನೆ, ಸಿದ್ಲಿಂಗ ಅಪ್ಪ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಕೋತ ಈ ನಾಡಿನ ಎಲ್ಲ ಭಕ್ತರ ಕಷ್ಟವನ್ನು ನಿವಾರಣೆ ಮಾಡಿದಂತ ಯೋಗಿ ಅದು ಶಿವಕುಮಾರ ಶಿವಯೋಗಿಗಳು. ಹೊರರಿಗಾಗಿ ಬದುಕಿದ್ರು, ತಮಗಾಗಿ ಬದುಕಲಿಲ್ಲ. ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, 101 ವರ್ಷ ಬದುಕಿದ್ರು ತಮಗಾಗಿ ಬದುಕಲಿಲ್ಲ, ಸಮಾಜಕ್ಕಾಗಿ ಬದುಕಿದ್ರು. ಅದಕ್ಕೆ ನಾವೊಂದಿಷ್ಟು ಪರರಿಗಾಗಿ ಬದುಕುವಂತ ಕಾಯಕ ಆಗ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಮನ ಕನಕಣದಲ್ಲೂ ತಂತು ತನಿವುಗಳಿರಲಿ, ಒಲವಿನ ಹೊರತೆ ನಿಮ್ಮದೆಂದೂ ಬತ್ತದಿರಲಿ, ಕಸವ ರಸವಾಗಿ ಬಾಳು ನಂದನವಾಗಿ ಉದ್ದಾನ ಶಿವಯೋಗಿಗಳ ಕೃಪಾ, ಶಿವಕುಮಾರ ಶಿವಯೋಗಿಗಳ ಕೃಪಾ, ಸಿದ್ಧಲಿಂಗ ಅಪ್ಪಾಜಿಯವರ ಕೃಪಾ ನಿಮ್ಮ ಮನೆಗೆ ಮನೆತನಕ್ಕ ಅವರ ಆಶೀರ್ವಾದ ಹಳೆಯಾಗಿ ಹರಿದು ಬರಲಿ ಅಂತ ಹಾರೈಸಿ ನನ್ನ ಮಾತು ವಿರಾಮ. ಎಲ್ಲರಿಗೂ ಶರಣಾರ್ಥಿ.